ಪರಪ್ಪನ ಅಗ್ರಹಾರದಲ್ಲಿ ಬರ್ತ್ಡೇ ಆಚರಿಸಿದ್ದ ರೌಡಿ ಗುಬ್ಬಚ್ಚಿ ಸೀನನಿಗೆ ಆಘಾತ ಎದುರಾಗಿದೆ. ವಿಡಿಯೋ ಲೀಕ್ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೈಲಲ್ಲಿ ಬರ್ತ್ಡೇ ಆಚರಣೆ ಮಾಡಿದ್ದ ರೌಡಿ ಗುಬ್ಬಚ್ಚಿ ಸೀನನಿಗೆ ಶಾಕ್. ಎದುರಾಗಿದೆ. ವಿಡಿಯೋ ಲೀಕ್ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೌಡಿ ಗುಬ್ಬಚ್ಚಿ ಸೀನಾ ಸೇರಿ 11 ಜನರ ವಿರುದ್ಧ ಎಫ್ಐಆರ್. ಜೈಲರ್ ನೀಡಿದ ದೂರಿನ ಅನ್ವಯ ಪೊಲೀಸರಿಂದ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಜೈಲರ್ ಇಮಾಮ್ ಸಾಬ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲು. ಗುಬ್ಬಚ್ಚಿ ಸೀನಾ, ಆತನ ಹುಡುಗರಾದ ಆನಂದ, ಅರುಣ್, ಪ್ರವೀಣ್, RX ಸೂರಿ, ಮಿಥುನ್, ಪ್ರೀಕ್ಷಿತ್, ಪ್ರಜ್ವಲ್, ಚೇತನ್, ಅರವಿಂದ್ ಹೀಗೆ ಸೀನನ ಜೊತೆ ಇದ್ದ 11 ಆರೋಪಿಗಳ ಪೈಕಿ ಕಾರ್ತಿಕ್ ಕೂಡ ಒಬ್ಬ. ಇವರೆಲ್ಲರ ಮೇಲೆ ಈಗ ಎಫ್ಐಆರ್ ದಾಖಲು. ತನಿಖೆ ವಿಚಾರಣೆಯ ಬಿಸಿ ಎದುರಾಗಿದೆ. ಜೈಲಿಗೆ ಹೋಗೋದು ಸೋದರತ್ತೆಯ ಮಗಳ ನಾಮಕರಣಕ್ಕೆ ಹೋದಂಗಲ್ಲ. ಜೈಲು ಅನ್ನೋದು ಪಶ್ಚಾತ್ತಾಪ ಕೇಂದ್ರ. ಈ ಹಿಂದೆ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು ಎನ್ನುವಂತಹ ಬಿಸಿ ಅಲ್ಲಿನ ಜೈಲಾಧಿಕಾರಿಗೆ ಮುಟ್ಟಿ ಅಮಾನತು ಕೂಡ ಒಳಗಾಗಿದ್ರು. ಅದಕ್ಕೂ ಹಿಂದೆ ತಮಿಳುನಾಡಿನ ಶಶಿಕಲಾ, ಆಕೆಗೂ ಕೂಡ ರಾಜಾತಿಥ್ಯವನ್ನು ನೀಡಲಾಗ್ತಾ ಇತ್ತು ಎನ್ನುವಂಥ ಆರೋಪ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳ ವಿರುದ್ಧ ಇದೆ. ಅದರ ಜೊತೆಗೆ ಸಮಾಜದಲ್ಲಿ ಮಂಗಾಟಗಳನ್ನು ಆಡಿಕೊಂಡು ಜೈಲು ಸೇರಿರುವ ಈ ಕಿತ್ತೋಗಿರೋ ರೌಡಿ ಶೀಟರ್ಗಳು ಅಥವಾ ಗೂಂಡಾಗಳು, ಪುಂಡರು, ಪೋಖರಿಗಳು ತಮ್ಮ ಬರ್ತ್ಡೇ ಆಚರಣೆ ಮಾಡ್ತಾರೆ. ಎಷ್ಟೋ ಮಕ್ಕಳ ಜನ್ಮಕ್ಕೆ ಹರಣ ಆಗಿರ್ತಕ್ಕಂಥ ಆರೋಪ ಹೊತ್ಕೊಂಡು ಜೈಲಿಗೆ ಹೋಗಿರೋರು ಬರ್ತ್ಡೇ ಬೇರೆ ಕೇಡು. ಆ ಪೈಕಿ ರೌಡಿ ಗುಬ್ಬಚ್ಚಿ ಸೀನಾ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲು. ಇದಕ್ಕೆ ಜೈಲಾಧಿಕಾರಿಗಳ ಬೆಂಬಲ ಇಲ್ಲದೆ ಆಚರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತನ್ನ ಬ್ಯಾರಕ್ಕಿನ ಸೆಲ್ಲಿನ ಎದುರುಗಡೆ ಟೇಬಲ್ ಇಟ್ಕೊಂಡು ಅದರ ಮೇಲೆ ಕೇಕ್ ಇಟ್ಕೊಂಡು ಚಪ್ಪಾಳೆ ಹೊಡೆಯೋದಕ್ಕೆ 4-6 ಗೂಂಡಾಗಳ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಆ ಚಪ್ಪಾಳೆ ಕೇಳಿಸಿಕೊಳ್ಳುವ ಜೈಲಾಧಿಕಾರಿಯ ಕಿವಿಯೇನು ಹೊಡೆದೋಗಿತ್ತ? ಜೈಲಾಧಿಕಾರಿಗಳ ಬೆಂಬಲ ಇಲ್ಲದೆ ಬರ್ತ್ಡೇ ಆಚರಣೆ ಮಾಡೋದಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಸಾಧ್ಯನೇ ಇಲ್ಲ. ಜೈಲರ್ ನೀಡಿದ ದೂರಿನ ಅನ್ವಯ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಜೈಲರ್ ಇಮಾಮ್ ಸಾಬ್ ನೀಡಿದ ದೂರಿನ ಅನ್ವಯ ಪ್ರಕರಣ. ಇನ್ನು ಗುಬ್ಬಚ್ಚಿ ಸೀನಾ ಸೇರಿ ಆತನ ಹುಡುಗರಾದ ಆನಂದ, ಅರುಣ್, ಪ್ರವೀಣ್, RX ಸೂರಿ, ಮಿಥುನ್, ಪ್ರೀಕ್ಷಿತ್, ಪ್ರಜ್ವಲ್, ಚೇತನ್, ಅರವಿಂದ್ ಜೊತೆಗೆ ಕಾರ್ತಿಕ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನು ತನಿಖೆಯ ವಿಚಾರಣೆ ಬಿಸಿ. ನೋಡಿ, ದರ್ಶನ್ ಪ್ರಕರಣ ವಿಚಾರಣೆ ನಡೀತಿದ್ದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬ್ಲಾಂಕೆಟ್ಟು ದಿಂಬು ವಿಚಾರ ಬಂದಾಗ ಆ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯದಲ್ಲಿ ಒಂದು ಪ್ರಸ್ತಾಪ ಆಗಿತ್ತು. ಈ ಹಿಂದೆ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಜೈಲಾಧಿಕಾರಿಗಳು ಹೇಗೆ ತಮ್ಮ ನಿರ್ಲಕ್ಷ್ಯವನ್ನು ತೋರಿದ್ರು, ಆರೋಪಿಗಳಿಗೆ ಹೆಂಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ? ನಿಮ್ಮ ಮನಸಾಕ್ಷಿ ಒಪ್ಕೊಳ್ಳುತ್ತವ? ವೃತ್ತಿದ್ರೋಹದ ಕೆಲಸ ಅಲ್ವಾ ಇದು? ಖಾಕಿ ತೊಟ್ಕೊಂಡು ಜನರ ತೆರಿಗೆ ಹಣದಲ್ಲಿ ಸರ್ಕಾರ ನಿಮಗೆ ಸಂಬಳನೂ ಕೊಡ್ತಾ ಇದೆ. ಎಲ್ಲ ತರಹದ ಸವಲತ್ತುವನ್ನು ಪಡೆದುಕೊಂಡು ನೀವು ತಮ್ಮ ವೃತ್ತಿದ್ರೋಹದ ಕೆಲಸ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ಆತ್ಮಸಾಕ್ಷಿ ಸತ್ತು ಹೋಗಿದೆಯಾ ಅಂತ ಕೇಳಿತ್ತು. ಸೊ ಹಾಗೇನೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ, ರೌಡಿಗಳು ಕೂಡ ಅವರ ಅಟ್ಟಹಾಸಗಳನ್ನು ಜೈಲಿನಲ್ಲೇ ಮಾಡ್ತಿದ್ದಾರೆ. ಸೊ ಈ ತರಹದ ಅನೇಕ ಉದಾಹರಣೆಗಳು ರಾಜ್ಯದಲ್ಲಿ ಆಗ್ತಾ ಇರೋದ್ರಿಂದಾಗಿ ಇದಕ್ಕೊಂದು ಕಠಿಣ ಕ್ರಮ ಆಗಲೇಬೇಕು ಅಂತ ಜೈಲಿನ ವಿರುದ್ಧ ಮತ್ತು ಜೈಲಾಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.